ಓಕೆ ಸರ್, ಈಗ ಮೀಟಿಂಗು ಸುದೀರ್ಘವಾಗಿ ಚರ್ಚೆ ಮಾಡಿದ್ರೆ ಸಾಧಕ ಬಾಧಕಗಳ ಬಗ್ಗೆ ಅಂತಿಮವಾಗಿ ಪ್ಲೇಸು ಅಥವಾ ಬೇರೆ ಏನು ಚರ್ಚೆ? ಈಗ 5ನೇ ತಾರೀಕು ರಾಹುಲ್ ಗಾಂಧಿ ಬರೋದು ಅಂತ ತೀರ್ಮಾನ ಆಗಿದೆ. ನಾಳೆ ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿಗಳು ಇಬ್ಬರು ಬಂದು ನಮ್ಮ ಎಲ್ಲ ಶಾಸಕರು, ನಮ್ಮ ಡಿಫಿಡೆಡ್ ಕ್ಯಾಂಡಿಡೇಟು, ಎಂಎಲ್ಸಿಗಳು, ಕೆಪಿಸಿಸಿ ಪದಾಧಿಕಾರಿಗಳು ಅವ್ರ ಜೊತೆ ಒಂದು ಸಭೆ ನಡೆಸ್ತಾರೆ. ಮುಖ್ಯಮಂತ್ರಿಗಳು ಪಾಲ್ಗೊಳ್ತಾರೆ. ಅದಾದ ಮೇಲೆ ಜಾಗ ನಾವು ನಿಗದಿ ಮಾಡ್ತೀವಿ. ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಇದೆ, ಅದಕ್ಕೆ ಅದಾದ ಮೇಲೆ ನಾವು ಜಾಗನ ನಾವು ನಿಗದಿ ಮಾಡ್ತೀವಿ. ಅವರು ಜಾಗರು ಕೂಡ ನೋಡ್ತಾರೆ. ನಮ್ಮ ತಲೆಯಲ್ಲಿ 1000 ಇರ್ಬೋದು, ಅವರು ಬಂದು ನೋಡಬೇಕು. ಸೊ ಆ ದೃಷ್ಟಿಯಿಂದ ಅದಾದ್ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಆದರೆ ಎಲ್ಲ ಕ್ಷೇತ್ರದಿಂದ ಕೂಡ ಜನ ಬರಬೇಕು. ನಾನು ಇಡೀ ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಮತ್ತು ಶಾಸಕರುಗಳಿಗೆ, ಡಿಫಿಡೆಡ್ ಕ್ಯಾಂಡಿಡೇಟ್ಸ್ ಇರ್ಬೋದು, ನಮ್ಮ ಪಕ್ಷದ ಲೀಡರ್ಸು ಎಲ್ಲರೂ ಕೂಡ 5ನೇ ತಾರೀಕು ಕಂಪಲ್ಸರಿ ಬರಬೇಕು. ನಿಮ್ಮ ಸ್ವಂತ ಏರ್ಪಾಟ್ ಮಾಡಿಕೊಂಡು ನೀವು ಬರಬೇಕು ಅಂತೇಳಿ ನಾನು ಆಹ್ವಾನವನ್ನು ನಾನು ಕೊಡ್ತಾ ಇದ್ದೀನಿ ತಮ್ಮ ಮುಖಾಂತರ. ರ್ಯಾಲಿ ಮಾಡಬೇಕು ಅಂತ ಅಥವಾ ಒಂದೇ ಪ್ಲೇಸ್ ಅಲ್ಲಿ ನೋಡೋಣ. ಅದು ಈಗ ನಾನು ನಿನ್ನೆ ಪೊಲೀಸ್ ಕಮಿಷನರ್ಸ್ ಆಫೀಸ್ ಅವ್ರನ್ನೆಲ್ಲ ಕರೆದು ಎಲ್ಲ ಮಾತಾಡಿದ್ದೀನಿ. ಅದು ಕೆಲವು ಏನೇನೋ ಟೆಕ್ನಿಕಲ್ ಇಶ್ಯೂಸ್ ಇದೆ. ಸರ್, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು ದೊಡ್ಡ ನಾಯಕರು ಬರ್ತಿರೋದ್ರಿಂದ ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಉದ್ದೇಶ. ಎಷ್ಟು ಲಕ್ಷ ಜನ ಸೇರಿಸಬೇಕು ಅಂತ ನೋಡೋಣ. ಅದು ಇನ್ನ ನಾವು ನಾಳೆ ಬರಲಿ ಕೋರ್ಟ್ದು ಕೆಲವು ಏನೋ ಕಂಡೀಷನ್ಸ್ ಇದೆ. ಅದು ಬೇರೆಯವರು ಉಲ್ಲಂಘನೆ ಮಾಡೋದು ಬೇರೆ ವಿಚಾರ, ನೀನು ನಾನು ಮಾಡೋದು ಬೇರೆ ವಿಚಾರ, ಅವ್ರು ಮಾಡೋದು ಅದೆಲ್ಲ ಲೆಕ್ಕಾಚಾರ. ನಾವು ಟೆಕ್ನಿಕಲ್ ಪಾಯಿಂಟ್ ಎಲ್ಲ ನಾನು ಅವ್ರು ಕಳಿಸ್ಕೊಟ್ಟಿದ್ದೀನಿ. ಅವ್ರು ಬಂದು ಮಾತಾಡ್ತಾರೆ. ಏಕಾಏಕಿ ನಾನು ಹೇಳಕ್ಕಾಗಲ್ಲ, ಹೇಳಲೂಬಾರ್ದು. ನನಗೂ ಜವಾಬ್ದಾರಿ ಇದೆ. ಆ ದೃಷ್ಟಿಯಿಂದ ನಾಳೆ ಫಸ್ಟ್ ಸಭೆ ನಡೆಸ್ತಾರೆ, ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಅದಾದ್ಮೇಲೆ ನಿಮಗೆ ಮಿಕ್ಕಿದ್ದು ತಿಳಿಸ್ತೀನಿ. ಬಟ್ ಹೀಗೆ ನಾನು ಹೇಳ್ತಾ ಇದ್ದೀನಿ, ನಮ್ಮೆಲ್ಲ ಇದು ಬ್ಲಾಕ್ ಅಧ್ಯಕ್ಷಗಳಿಗೆ ನೀವು ಕೂಡಲೇ ಮೀಟಿಂಗ್ನ ಅರೇಂಜ್ಮೆಂಟ್ ನಿಮ್ಮ ಬ್ಲಾಕಲ್ಲಿ ಒಂದೊಂದು ಸಭೆನ ನೀವು 3ನೇ ತಾರೀಕು ಒಳಗಡೆ ನೀವು ಮುಗಿಸ್ಕೋಬೇಕು. ನಮ್ಮೆಲ್ಲ MLAಗಳು ಕೂಡ ಅವ್ರ ಕ್ಷೇತ್ರದಲ್ಲಿ ಒಂದು ಸಭೆಯನ್ನ ಮಾಡಬೇಕು. ಇವತ್ತೇ ನಾನು BLAಗಳೆಲ್ಲ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ಬಹುತೇಕ ಡಿಫಿಡೆಡ್ ಕ್ಯಾಂಡಿಡೇಟ್ಗಳಿಗೆ ಒಂದು 5-6 ಕಡೆ ಬಿಟ್ಟು ಮಿಕ್ಕಿದ ಕಡೆ ಎಲ್ಲ BLAಗಳಾಗಿ ಅವ್ರನ್ನ ಅಪಾಯಿಂಟ್ ಮಾಡಕ್ಕೆ, BLA ಅಪಾಯಿಂಟ್ ಮಾಡಲಿಕ್ಕೆ ನಾನು ಅಲ್ಲೇ ಸೂಚಿಸಿದ್ದೀನಿ. ಅವರು ಬಹಳ ಹುಷಾರಾಗಿ ಮಾಡ್ಕೋಬೇಕು. ಮತ್ತು ನಿನ್ನೆ ಈಗಾಗಲೇ ನಾನು ಹೇಳಿದ್ದೀನಿ, ಇದು ಡಿಸೆಂಬರ್ 1ನೇ ತಾರೀಕು ಅಷ್ಟೊತ್ತಿಗೆ ಕಂಪ್ಲೀಟ್ ಗ್ರೇಟರ್ ಬೆಂಗಳೂರು 5 ಕಾರ್ಪೊರೇಷನ್ದು ಎಲೆಕ್ಷನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮುಗಿದಿರ್ತದೆ. ಎಲೆಕ್ಷನ್ ಡೇಟ್ಗೆ ನಾವು ಅಫಿಡವಿಟ್ ಕೂಡ ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡ್ತಾ ಇದ್ದೀವಿ. ಸರ್, ನೀವು ಈ ಹೋರಾಟ ಮಾಡಿದ್ರೆ ನಿಮ್ಮದೇ ರೀತಿಯ ಮಾದರಿಯಲ್ಲಿ ಬಿಜೆಪಿಯವರು ಕೂಡ ಹೋರಾಟ ಮಾಡ್ತೀವಿ ಅಂತ ಆರೋಪ ಕೇಳಿದ್ದಾರೆ ಸರ್. ಮಾಡಬೇಕು. ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರು ಹೋರಾಟ ಮಾಡಬೇಡ ಅಂತ ಹೇಳಕ್ಕಾಯ್ತಿತ್ತಾ? ನಾನು ಯಾಕೆ ಅವ್ರು ಹೋರಾಟ ಮಾಡಬೇಡ ಅಂತ ಹೇಳಿ ಅವ್ರನ್ನ ಟೀಕೆ ಮಾಡಕ್ ಹೋಗಿ? ಅವರ ವಿಚಾರ ಅವ್ರು ಹೇಳಿ, ನಮ್ಮ ವಿಚಾರ ನಾವು ಹೇಳ್ತೀವಿ. ನೀವಿರೋದು ನಮ್ಮಿಬ್ರು ವಿಚಾರನ ಪ್ರಚಾರ ಮಾಡಕ್ಕೆ. ನೀವು ಮಾಡಿ. ಬಿಹಾರ ಎಲೆಕ್ಷನ್ ವಿಚಾರವಾಗಿ ಮಾಡ್ತಿದಾರ ಅಂತ ಸರ್. ಇಲ್ಲಿ ಅವರು ಹೆಂಗಾರು ಅವ್ರು ಆರೋಪ ಮಾಡ್ತಾ ಇರ್ಲಿ, ಹೆಂಗಾರು ನಮ್ ನೆನೆಸ್ಕೋತಾ ಇರ್ಲಿ. ಅವರು ನೀವು ನೆನೆಸ್ತಾ ಇರ್ತೀರ ನಮ್ನ, ಆಗಾಗ ಅವರು ನೆನೆಸ್ಕೊಳ್ಳಿ. ತಿಳಿಸ್ತೀನಿ ಅವೆಲ್ಲ ಇನ್ನ ತೀರ್ಮಾನ. ಆಮೇಲೆ ನಾಳೆಲ್ಲ ನಿಮ್ಮಂತವ್ರ ಸಲಹೆ ಬೇರೆ ಕೇಳ್ಬೇಕಲ್ಲ ನಾವು. ಎಲ್ಲ ನಿಮ್ಮಂತವ್ರನ್ನೆಲ್ಲ ಮಡಿಕೊಂಡಿದೀವಲ್ಲ ನಾವು. ಆಮೇಲೆ ಇನ್ನೊಂದು, ಇದು ಮಹದೇವಪುರ ಕ್ಷೇತ್ರದಲ್ಲಿ ಎಷ್ಟು ಮತದಾರರನ್ನ ಸೇರಿಸಿದ್ದಾರೆ? ಟೇಕನ್ ಎ ಕೇಸ್ ಸ್ಟಡಿ ಬೇಕಾದ ಕ್ಷೇತ್ರದಲ್ಲಿ ಇದೆ. ಈಗ ಚಿಲ್ಮೆ ಎಲ್ಲ ಹುಡುಕ್ಲಿಲ್ಲ ನಾವು. ಕೇಸ್ ಸ್ಟಡಿ ಅಷ್ಟೇ. ಯಾಕಂದ್ರೆ ಏನೋ ಒಂದು ಉದಾಹರಣೆ ಬೇಕಲ್ಲ. ಈಗ ನಿನ್ನ ಹೆಸರು ಬೇರೆ ಹೆಸರು ಮಾಡ್ಬಿಟ್ಟಿದ್ದಾರೆ. ನಿನ್ನ ಹೆಸರು ಏನೋ ಒಂದು ಇರ್ತದೆ, ನಿನ್ನ ಹೆಸರು ಬಿಟ್ಬಿಟ್ಟು ನಿನ್ನ ಫೋಟೋ ತೆಗೆದ್ಬಿಟ್ಟು ಇನ್ನೊಂದು ಫೋಟೋ ಹಾಕಿರ್ತಾರೆ. ಒಂದು ಕೇಸ್ ಸ್ಟಡಿ ಇಡೀ ರಾಜ್ಯದ ತಗೊಳ್ಳೋದ್ ಬದಲು ಒಂದು ಕೇಸ್ ಸ್ಟಡಿ ತಗೊಂಡಿದ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.